ನಮಸ್ತೆ. ಇವತ್ತು ನಾವು ಯುಗಾದಿ ಸಿನಿಮಾದ ಬಗ್ಗೆ ನೋಡ್ತಾ ಹೋಗೋಣ. 2007ರಲ್ಲಿ ತೆರೆ ಕಾಣುತ್ತೆ ಸಿನಿಮಾ. ಹಾಗೆ ಅದ್ಭುತವಾದ ಹಿಟ್ ಅನ್ನ ಕೂಡ ಪಡೆದುಕೊಳ್ಳುತ್ತೆ ಈ ಸಿನಿಮಾ. ಹಾಗೆ ಇವತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಅಂತ ತಿಳಿಸ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟು ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ, ಓಂ ಸಾಯಿ ಪ್ರಕಾಶ್ ನಿರ್ದೇಶನದಲ್ಲಿ 9 ಜುಲೈ 2007ರಲ್ಲಿ ಸಿನಿಮಾ ತೆರೆ ಕಾಣುತ್ತೆ. ಮೆಗಾ ಹಿಟ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಎ ಗಣೇಶ್, ಜಿ ನಾರಾಯಣ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. RP ಪಟ್ನಾಯಕ್ ಅವರ ಸಂಗೀತ ಈ ಚಿತ್ರಕ್ಕೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. HC ವೇಣು ಅವರ ಛಾಯಾಗ್ರಹಣ ಕೇಳಂಗೆ ಇಲ್ಲ ಗುರು, ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ರವಿಚಂದ್ರನ್ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ರೆ, ಜೆನ್ನಿಫರ್ ಕೊತ್ವಾಲ್, ಕಮ್ನಾ ಜಟ್ಮಲಾನಿ ಹಾಗೂ ಶ್ರೀಕಾಂತ್, ಶ್ರೀನಿವಾಸ್ ಮೂರ್ತಿ, ಸಾಧು ಕೋಕಿಲ, ಬುಲೆಟ್ ಪ್ರಕಾಶ್, ವಿನಯ್ ಪ್ರಸಾದ್, ರಂಗಾಯಣ ಅವ್ರಿಗೂ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟನೆ ಮಾಡಿದರೆ, ಈ ಚಿತ್ರ ನೀವು ಅನ್ಕೊಂಡಂಗೆ ನಾಗಾರ್ಜುನ್ ರವರ ಸಂತೋಷಂ ಸಿನಿಮಾದ ರೀಮೇಕ್ ಅಂತ ಹೇಳ್ಬೋದು. ತೆಲುಗಿನ ಸೂಪರ್ ಹಿಟ್ ಚಿತ್ರ ಸಂತೋಷಂ ಸಿನಿಮಾದ ರೀಮೇಕ್ ಈ ಚಿತ್ರ. ಬೆಂಗಳೂರು, ಸಾಗರ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಚಿತ್ರೀಕರಣ ಆಗುತ್ತೆ ಈ ಸಿನಿಮಾ. ಹಾಗೆ ರವಿಚಂದ್ರನ್ ಶೈಲಿಯ ರೊಮ್ಯಾಂಟಿಕ್ ಮತ್ತು ಫ್ಯಾಮಿಲಿ ಎಮೋಷನ್ ಇರ್ತಕ್ಕಂಥ ಸಿನಿಮಾ ಯುಗಾದಿ. ಗಲ್ಲಾ ಪೆಟ್ಟಿಗೆಯಲ್ಲಿ ಸಾಧಾರಣವಾಗಿ ಯಶಸ್ಸನ್ನ ಕಂಡ್ರು ವಿಮರ್ಶಕರಿಂದ ಸರಳವಾದ ವಿಮರ್ಶೆ ಸಿಗುತ್ತೆ. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಕೊನೆಯ 20 ನಿಮಿಷಗಳ ಭಾವನಾತ್ಮಕ ದೃಶ್ಯಗಳು ಎಲ್ಲರಿಗೂ ಅಚ್ಚುಮೆಚ್ಚು ಅಂತ ಹೇಳ್ಬೋದು ಗುರು. ಹಾಗೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ನಾಯಕ ನಟನಾಗಿ ನಟಿಸ್ತಾರೆ. ಅವ್ರಿಗೆ ಒಬ್ಬ ಮಗ ಇರ್ತಾನೆ, ಹೆಂಡತಿ ತೀರೋಗಿರ್ತಾಳೆ. ಸೊ ಇಲ್ಲಿ ಯಾರು ಹೆಂಡತಿ ಅವರ ತಂಗಿ ಅವನ್ಗೆ ಮತ್ತೆ ಪ್ರಪೋಸ್ ಮಾಡ್ತಾಳೆ. ಅವನ್ಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅವನು ಹೊರಟೋಗ್ತಾನೆ ಊರಿಗೆ, ಮತ್ತೆ ಫಾರಿನ್ಗೆ ಹೋಗ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಅವನ ಜೊತೆ ಮದ್ವೆ ಆಗುತ್ತೋ ಇಲ್ವೋ ಅನ್ನೋದು ನೀವು ಸಿನಿಮಾದಲ್ಲಿ ನೋಡ್ಬೇಕು. ಸಿನಿಮಾ ತುಂಬಾ ಚೆನ್ನಾಗಿದೆ. ಕಾಮಿಡಿ ಪ್ಲಸ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತ ಹೇಳ್ಬೋದು. ಸಂತೋಷಂ ತೆಲುಗುನಲ್ಲಿ ತುಂಬಾನೇ ಸೂಪರ್ ಡೂಪರ್ ಹಿಟ್ ಆಗಿತ್ತು ಆ ಕಾಲದಲ್ಲಿ. ಯಾಕಂದ್ರೆ ಈ ಸಿನಿಮಾ ಸಂತೋಷಂ ಎಷ್ಟು ಹಿಟ್ ಆಗಿತ್ತು ಅಂದ್ರೆ ಭರ್ಜರಿ ಪ್ರದರ್ಶನ ಕಾಣುತ್ತೆ. ನಾಗಾರ್ಜುನ್ ಅವರ ಸಿನಿಮಾ, ಈ ತರ ಸಿನಿಮಾ ನಾಗಾರ್ಜುನ್ಗೆ ತುಂಬಾ ಸೂಟಬಲ್ ಆಗಿರತಕ್ಕಂತ ಸಿನಿಮಾ ಸಂತೋಷಂ. ಹಾಗೆ ರವಿಚಂದ್ರನ್ ಕೂಡ ಏನು ಹೇಳೋ ಅಂತದೇನಿಲ್ಲ. ರವಿಚಂದ್ರನ್ ಅವ್ರಿಗೆ ಈ ತರ ಸಿನಿಮಾ ತುಂಬಾನೇ ಸೂಪರ್ ಹಿಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಯುಗಾದಿ. ಸೊ ಯುಗಾದಿ ಹಬ್ಬದ ದಿನ ಈ ಸಿನಿಮಾನ ರಿವ್ಯೂ ಮಾಡ್ಬೇಕು ಅನ್ಕೊಂಡಿದ್ದೆ, ಆಗ್ಲಿಲ್ಲ, ಒಂದಿನ ಲೇಟ್ ಆಯ್ತು. ಸೊ ಯುಗಾದಿ ಸಿನಿಮಾನ ನಾನು ನಿಮ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸಪೋರ್ಟ್ ನನ್ಗೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.